ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಅಧಿಕಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದು ಇಡೀ ಕುರುಬ ಸಮಾಜಕ್ಕೆ ನೋವಾಗಿದೆ ಅಂತ ಚನ್ನಪಟ್ಟಣದ ಸಿದ್ದರಾಮಯ್ಯ ಅಭಿಮಾನಿ ನವಿಲೇಶ್ ಕಣ್ಣೀರಿಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಯಾವುದೇ ಕಳಂಕ ಇರಲಿಲ್ಲ, ಅವರನ್ನ ಹೈಕಮಾಂಡ್ ಮುಂದುವರಿಸಬಹುದಿತ್ತು. ಸಿದ್ದರಾಮಯ್ಯ ರಾಜೀನಾಮೆಯಿಂದ ನನಗೆ ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಕನಿಷ್ಠ ಯತೀಂದ್ರ ಸಿದ್ದರಾಮಯ್ಯನವರನ್ನ ಡಿಸಿಎಂ ಮಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತದೆ. ಸಿದ್ದರಾಮಯ್ಯ ಹೇಳಿದಂತೆ ನಾವು ನಡೆದುಕೊಳ್ತೇವೆ ಅಂತ ಮಾಧ್ಯಮದ ಮುಂದೆ ನವಿಲೇಶ್ ಕಣ್ಣೀರಿಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಬಗ್ಗೆ ರಾಜೀನಾಮೆ ಕೊಡಿಸಿರೋದು ನಮಗೆ ತುಂಬಾ ನೋವಾಗ್ತದೆ. ಹೈಕಮಾಂಡ್ ಅವ್ರು ಯಾವುದೇ ತರದ್ದು ಕಳಂಕ ಇಲ್ಲ, ಒಂದು ಏನಂದ್ರೆ ಒಂದು ತಪ್ಪು ನಡವಳಿಕೆ ಏನೂ ಇಲ್ಲ ಅಂತಂದಾಗ ಅವ್ರನ್ನ ಮುಂದುವರಿಸಬೇಕಾಗಿತ್ತು. ನಮ್ಮ ಸಮಾಜದಲ್ಲಿ ಬಹಳ ನೋವಾಗ್ತಾ ಇದೆ. ನಮಗೆ ಬಹಳ ಒಂಥರ ಸಂಕಷ್ಟ ಇದಾಯ್ತದೆ, ನಮ್ಗೆ ಬಹಳ ನೋವಾಯ್ತದೆ. ಹೈಕಮಾಂಡ್ ತೀರ್ಮಾನ ತಗೊಂಡಿರೋದು ನಮ್ಮ ಸಮಾಜ ನಡೆದಂಗೆ ನೋಡ್ಕೊಳ್ತದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾರಿಗಾರು ಅನ್ಯಾಯ ಮಾಡಿ ಆಗಿರ್ಲಿ, ಇನ್ನೊಂದೇ ಆಗಿದ್ರೆ ನೀವು ಇಳಿಸ್ಬೇಕಾಗಿತ್ತು. ಕೊಡ್ತಾರೆ ನಮ್ಗೆ ಹೈಕಮಾಂಡ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡ್ತಾರೆ ಇಲ್ಲ ಅನ್ನೋದ ತಿಳುವಳಿಕೆ ಮಾಡಿ ಅವ್ರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು. ಇಲ್ಲ ಶಾಸಕರಲ್ಲಿ ಬೆಂಬಲ ಇಲ್ವೋ, ಇನ್ನೊಂದು ಸಚಿವರಲ್ಲಿ ಬೆಂಬಲ ಇಲ್ವೋ ನೋಡಿ ಅವರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು. ಇದು ಬಹಳ ತಪ್ಪು, ಇದು ಬಹಳ ಅನ್ಯಾಯ. ಇದನ್ನು ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಯಾವುದೇ ತರದ್ದು ನಾವು ದಿನನಿತ್ಯ ನಮ್ಗೆ ನಿದ್ದೆ ಬರಲ್ಲ, ಊಟ ಸೇರ್ತಾ ಇಲ್ಲ. ಖಂಡಿತ ನಮ್ಗೆ ಬಹಳ ಹೊಟ್ಟೆ ಉರಿತಾ ಇದೆ. ಯಾವುದೇ ತರದ್ದು ಇದಕ್ಕೆ ನಾವು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಗೆ ಮುಂದಿನ ದಿನದಲ್ಲಿ ಇದ್ರ ಪರಿಣಾಮ ಕಾಂಗ್ರೆಸ್ ಸರ್ಕಾರನೇ ನೋಡ್ಬೇಕಾಗ್ತದೆ ಅಂತ ಹೇಳಿ ನಾನು ಹೇಳಕ್ ತಿಳ್ಕೊತೀನಿ. ಮುಂದಲ್ಲಿ ಏನಿಲ್ಲ, ನಮ್ಮ ಸಿದ್ದರಾಮಯ್ಯನವರು ನಮ್ಮ ಯತೀಂದ್ರನವರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸಿಷನ್ ತಗೋತೀವಿ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಮ್ಗೂ ನೋವಾಗಿರೋದು ಕೇಳ್ಕೊತಾ ಇದೀವಿ. ಅವ್ರೇನ್ ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮಾತು ಮೀರಲ್ಲ ನಾವು. ಅದು ಯಾವುದೇ ತರದುವೆ ಅವ್ರು ಇಂಥ ಹಳ್ಳಕ್ ಬಿಡಿ ಅಂದ್ರೆ ನಾವು ಬಿಡಕ್ ರೆಡಿ ಇದ್ದೀವಿ. ಆದ್ರೆ ನಮ್ಗೆ ಬಹಳ ನೋವಾಗ್ತದೆ, ಬಹಳ ಹೊಟ್ಟೆ ಉರಿತದೆ. ಯಾಕೆ ಅಂತಂದ್ರೆ ಯಾರಿಗೂ ಕೈ ಬಗ್ಗೆ ಸಿಗ್ತಾರೆ. ನಮ್ಗೆ ಸಿದ್ದರಾಮಯ್ಯನವರು ಅಂತಂದ್ರೆ ಒಳ್ಳೆ ಪ್ರೀತಿಯಿಂದ ಯಾರಿಗೆ ಆಗ್ಲಿ ದುರಾಂಕಾರದಲ್ಲಿ ಮಾತಾಡ್ಲಿಲ್ಲ, ಇನ್ನೊಂದು ಮಾಡ್ಲಿಲ್ಲ, ಯಾರಿಗೂ ಮೋಸ ಮಾಡ್ಲಿಲ್ಲ, ಲಂಚ ಮಾಡಿಲ್ಲ. ಬೇಕು ಅಂತ ಆರೋಪ ಮಾಡಿ ಮೂಡದಲ್ಲಿ ಏನೇನೋ ಮಾಡಿ ಎಲ್ಲ ಮಾಡಿದ್ರು. ಆದ್ರೂ ಕರೆಕ್ಟ್ ಆಗಿದ್ದಕ್ಕೆ ಇವತ್ತೆಲ್ಲ ಜಯಿಸ್ಕೊ ಬಂದಿದ್ದಾರೆ. ದಯವಿಟ್ಟು ಇದು ಬಹಳ ಅನ್ಯಾಯ ಆಗಿದೆ, ಬಹಳ ವಿರೋಧ ಮಾಡ್ತೀವಿ ನಾವು. ಇದಂತೂ ಸಹಿಸ್ಕೊಳ್ಳಲ್ಲ. ನಾವಂತೂ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಬದ್ಧಾಗಿದ್ದೀವಿ, ಅದ್ರಲ್ಲಿ ಎರಡು ಮಾತಿಲ್ಲ ಅಣ್ಣ. ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಾಗ ನಮ್ಗೆ ಅಭಿಮಾನ ಇರ್ತದೆ. ಆದ್ರೂ ಒಂಥರ ಇಲ್ಲ ಒಂದ್ ಕಡೆ ನೋವು ಇರ್ತದೆ, ಬಹಳ ಸಂಕಷ್ಟ ಇರ್ತದೆ ನಮ್ಗೆ. ಅವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟೆ, ಒಳ್ಳೆ ಮಿನಿಸ್ಟರ್ ಕೊಟ್ರೆ ನಮ್ಗೆ ಸಂತೋಷ ಪಡ್ತೀವಿ. ಅದ್ರಲ್ಲಿ ಒಂಥರ ಏನೋ ಈಗ ದುಃಖ ಇರೋದಕ್ಕೆ ನಮ್ಮ ಸಮಾಜಕ್ಕೆ ಅವ್ರಿಗೊಂದು ಕೊಟ್ರೆ ಮಾತ್ರ ಏನೋ ಸ್ವಲ್ಪ ಸಮಾಧಾನವಾಗಿರ್ತಾರೆ. ಯಾಕೆ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಗುಮ್ಮವನೇ ಅಂತ ಹೇಳಿದಾಗ ಎದುರಿಸ್ತಾ ಇರ್ತಾರೆ. ಅದು ಹೋಗ್ಲಾಡಿಸ್ಬೇಕು ಅಂತಂದ್ರೆ ನಮ್ಮ ಯತೀಂದ್ರ ನನ್ಗೆ ಒಂದ್ ಸ್ವಲ್ಪ ಕೊಡ್ಲೇಬೇಕು. ಕೊಟ್ಟಾಗ ನಾವು ಸ್ವಲ್ಪ ಹಿಂದಿರಿತೀವಿ. ಇಲ್ಲ ಅಂತಂದಾಗ ನಾವು ಅವ್ರೇನ್ ಹೇಳ್ತಾರೆ ಅದನ್ನ ಮಾತಾಡ್ತಂದ್ರೆ ನಾವು ಬಿಗಿಯಾಗೆ ಇರ್ತೀವಿ. ನಾವು ಯಾವ್ದೇ ತರದ್ದು ಯಾರಿಗೆ ಆಗ್ಲಿ ಲಂಚ ಮಾಡೋದೇ ಆಗ್ಲಿ ಇನ್ನೊಂದೇ ಆಗ್ಲಿ ನಮ್ಮ ಸಿದ್ದರಾಮಯ್ಯವ್ರೆ ಅವ್ರವ್ರೆ ಅಂತ ಹೇಳಿ ಯಾವ ಹತ್ರ ₹1 ಆಗ್ಲಿ ಇನ್ನೊಂದೇ ಆಗ್ಲಿ ನಾವ್ ಇಸ್ಕೊಂಡಿಲ್ಲ, ಏನಿಲ್ಲ. ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು ನಾವೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು. ನಾವ್ ಯಾವ್ದೇ ತರದ್ದು ನಮ್ಮ ಸಾಹೇಬ್ರಾಗವ್ರೆ ನಮ್ಮ ಇದಾಗವ್ರೆ ಅಂತ ನಾವ್ ಯಾವತ್ತು ಎಲ್ಲೂ ಏನು ಹೇಳ್ಕೊಳ್ಳಿಲ್ಲ. ನಾವ್ ಆ ಥರದಲ್ಲಿ ಅವ್ರ ಮೇಲೆ ಅಭಿಮಾನ ಪ್ರೀತಿ ಮಾಡಿಕೊಂಡಿರೋರು. ಅನೇಕ ಕಾರ್ಯಕ್ರಮಗಳು ನಾವು ಅವ್ರ ಯತೀಂದ್ರನ ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನೀವೇನು ಎಲ್ಲ ಪತ್ರಕರ್ತರು ನೋಡಿದಿರಿ. ನಾವ್ ಅದರಿಂದ ಬಹಳ ನೋವಾಗ್ತದೆ. ನಮ್ಗಂತೂ ಧನ್ಯ, ಒಳ್ಳೆ ವಿಚಾರದಲ್ಲಿ ಒಳ್ಳೆ ಪೋಸ್ಟ್ ಕೊಡ್ಸಿ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಅಷ್ಟಲ್ಲೇ ಸಮರ್ಸ್ಕೊತೀವಿ ಅಷ್ಟೇ.